ಮಂಡ್ಯದಲ್ಲಿ ದಳಪತಿ ಗೆಲುವು ಪಕ್ಕಾ ಅನ್ನೋ ಟಾಕ್ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕಡಿಮೆ ಅಂತರದಿಂದಾದ್ರೂ ಗೆದ್ದೇ ಗೆಲ್ಲೋ ನಿರೀಕ್ಷೆಯಲ್ಲಿದೆ. ಸಕ್ಕರೆ ನಾಡಿನಲ್ಲಿ ಈಗ ಅದೇ ಟಾಕ್ ಜೋರಾಗಿ ನಡೀತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸಕ್ಕರೆ ನಾಡಿನಲ್ಲಿ ಯಾರಿಗೆ ಗೆಲುವಿನ ಸಿಹಿ? ಸ್ಟಾರ್ ಚಂದ್ರು ವರ್ಸಸ್ ದಳಪತಿ ಮೇಲೆ ಬಾಜಿ. ಮಂಡ್ಯದಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಜೋರಾಗಿದೆ. ಸಕ್ಕರೆ ನಾಡಿನ ಹೋಟೆಲ್, ಟೀ ಶಾಪ್, ಅರಳಿಗಟ್ಟೆಗಳಲ್ಲಿ ಫಲಿತಾಂಶದ್ದೇ ಚರ್ಚೆ ಶುರುವಾಗಿದೆ. ಹಾದಿ ಬೀದಿಯಲ್ಲಿಯೂ ಎಲೆಕ್ಷನ್ ಟಾಕ್ ನಡೀತಾ ಇದೆ. ಹೌದು, HD ಕುಮಾರಸ್ವಾಮಿ ಸೋಲು ಗೆಲುವಿನ ಬಗ್ಗೆ ಮಂಡ್ಯ ಮಂದಿ ಲೆಕ್ಕಾಚಾರ ಹಾಕಿಕೊಂಡು ಕೂತಿದ್ದಾರೆ. ಇನ್ನೊಂದು ದಿಕ್ಕಿನಲ್ಲಿ ಗೆಲುವು ನನ್ನದೇ ಅನ್ನೋ ವಿಶ್ವಾಸದಲ್ಲಿ ದಳಪತಿ ಇದ್ದಾರೆ. 1.5ರಿಂದ 2 ಲಕ್ಷ ಅಂತರದಲ್ಲಿ HDK ಗೆಲ್ಲಬಹುದು ಅನ್ನೋದು ದೋಸ್ತಿಗಳ ನಿರೀಕ್ಷೆಯಾಗಿದೆ. ಒಕ್ಕಲಿಗ ಲಿಂಗಾಯತ ಸಮುದಾಯದ ಮತಗಳನ್ನೇ JDS ನೆಚ್ಚಿಕೊಂಡಿದೆ. ಮೋದಿ ದೇವೇಗೌಡ ನಾಮಬಲ ವರ್ಕೌಟ್ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ದೋಸ್ತಿಗಳಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ಸಿಗರು ಬೇರೆಯದ್ದೇ ಸ್ಕೆಚ್ ಹಾಕಿಕೊಂಡು ಕೂತಿದ್ದಾರೆ. ಜಾತಿವಾರು ಲೆಕ್ಕಾಚಾರ ಹಾಕಿಕೊಳ್ತಿರೋ ಕಾಂಗ್ರೆಸ್ ಸ್ಟಾರ್ ಚಂದ್ರು ಗೆಲುವು ಪಕ್ಕಾ ಅಂತಿದೆ. ಕಡಿಮೆ ಅಂತರದಿಂದ ಆದರೂ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾರೆ. ಜಾತಿವಾರು ಲೆಕ್ಕ ಹಾಕಿ ನೋಡಿದರೆ 15,000ದಿಂದ 50,000 ಲೀಡ್ನಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕೈ ಪಡೆ ಇದೆ. ಈ ಎಲ್ಲ ಕುತೂಹಲಕ್ಕೆ ಫಲಿತಾಂಶದ ದಿನವೇ ಉತ್ತರ ಸಿಗಬೇಕಿದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಎಲೆಕ್ಷನ್ ಕಾವೇರಿದ್ದು ಶಿವಮೊಗ್ಗ ಕಣ ಅಣ್ತಮ್ಮರ ವಾಕ್ಸಮರದಿಂದ ಬಿಸಿ ಏರಿದೆ. ಯಾರವರು ಏನೇನು ವಾಗ್ದಾಳಿಯನ್ನ ನಡೆಸಿದ್ರು ಅಂತ ನೋಡ್ತಾ ಹೋಗೋಣ ಬನ್ನಿ. ಲೋಕ ಕಣದಲ್ಲಿ ಜೋರಾಯಿತು ಅಣ್ತಮ್ಮ ವಾರ್. ಶಿವಮೊಗ್ಗದಲ್ಲಿ ಮಧು ವರ್ಸಸ್ ಕುಮಾರ್ ಟಾಕ್ ಫೈಟ್. ಲೋಕ ಅಖಾಡ ರಣರಣ ಅಂತ ರಂಗೇರ್ತಾ ಇದೆ. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಜಿದ್ದಾಜಿದ್ದಿಗೆ ಬಿದ್ದಿವೆ. ಮಾಜಿ ಸಿಎಂ ದಿವಂಗತ ಬಂಗಾರಪ್ಪ ಅವರ ಮಕ್ಕಳ ನಡುವೆ ಅಣ್ತಮ್ಮ ಫೈಟ್ ಜೋರಾಗಿದೆ. ಕೊಚ್ಚೆಯಿಂದ ಮಧು ವಿರುದ್ಧ ಕುರುಕ್ಷೇತ್ರ ಯುದ್ಧ. ಶಿವಮೊಗ್ಗ ಅಖಾಡದಲ್ಲಿ ಬಂಗಾರಪ್ಪ ಮಕ್ಕಳಾದ ಮಧು ಬಂಗಾರಪ್ಪ ಹಾಗೂ ಕುಮಾರ್ ಬಂಗಾರಪ್ಪ ನಡುವೆ ಮಾತಿನ ಮಲ್ಲ ಯುದ್ಧ ಜೋರಾಗಿದೆ. ಅಣ್ಣನನ್ನ ಕೊಚ್ಚೆ ಅಂತ ಮಧುಗೆ ಕುಮಾರ್ ತಮ್ಮದೇ ದಾಟಿಯಲ್ಲಿ ತಿಳಿದಿದ್ದಾರೆ. ನೋಡಿ, ನಾವಿಬ್ರು ಪಕ್ಕ ಹಿಂಗೆ ನಿಂತ್ಕೊಂಡಿರ್ತೀವಿ, ಓಕೆನಾ? ಕೊಚ್ಚೆ ಇರುತ್ತೆ ಇಲ್ಲಿ, ಭಾಳ ವಾಸನೆ, ತುಂಬ ಕೊಚ್ಚೆ. ಅದ್ರ ಮೇಲೆ ಕಲ್ಲು ಹಾಕ್ಕೊಂಡ್ರೆ ನನಗೂ ಅಸಹ್ಯ, ನೀವು ಕೇಳೋ ಪ್ರಶ್ನೆಗೂ ನಿಮಗೂ ಅಸಹ್ಯ. ಎರಡೇ ವಿಚಾರ. ಯಾಕೆ ಸೋತ್ರಿ, ಇಷ್ಟು ದಿವಸ ಎಲ್ಲಿದ್ರಿ, ಎರಡು ಉತ್ತರ ತಗೊಂಡು ಮತ್ತೆ ನನಗೆ ಪ್ರಶ್ನೆ ಹಾಕಕ್ಕೆ ಹೋಗಬೇಡಿ. ಮಧು ಅವರು ಮಾತನಾಡ್ಬೇಕಾರೆ ಯಾರಾದರೂ ನಮ್ಮ ಅಕ್ಕನ ಮೇಲೆ ಮಾತಾಡ್ಬಿಟ್ರೆ ಹುಷಾರಾಗಿರಬೇಕು. ನಾವೆಲ್ಲರೂ ಅಭಿಮಾನಿಗಳಿದ್ದೀವಿ. ಏನು ಅಭಿಮಾನಿಗಳಿದ್ದೀವಿ? ಇದು ಚುನಾವಣೆ ಕಣಯ್ಯ, ಇಟ್ಸ್ ಎ ವಾರ್. ಇದು ಕುರುಕ್ಷೇತ್ರ, ಇದು ಯುದ್ಧ. ಶಿವಮೊಗ್ಗ ರಣಕಣದಲ್ಲಿ ಅಣ್ಣ ತಮ್ಮಂದಿರ ವಾಕ್ಸಮರ ಕಾವೇರಿದೆ. ಮುಂದಿನ ದಿನಗಳಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.